ನಮಸ್ಕಾರ ಸ್ನೇಹಿತರೆ, ನೋಡ್ರಿ ಬಾಳೆಹಣ್ಣಿನಿಂದ ಒಂದು ಸಿಹಿ ಪದಾರ್ಥ ಮಾಡೋದನ್ನು ಹೇಳ್ತೀನಿ. ಏನಂತಂದ್ರೆ ಬಾಳೆಹಣ್ಣಿನಿಂದ ಹೋಳಿಗೆನೂ ಮಾಡ್ಬೋದು. ಹೋಳಿಗೆ ಮಾಡೋದನ್ನು ಹೇಳ್ತೀನಂತ ನೋಡ್ಕೊಳ್ರಿ. ನಮ್ಮ ಕಡೆ ಸಿಹಿ ಬಾಳೆಹಣ್ಣು ಸಿಗ್ತಾವಲ್ರಿ, ಜವಾರಿ ಬಾಳೆಹಣ್ಣು ಸಿಗ್ತಾವೆ. ಸಣ್ಣವು ಚಿಕ್ಕ ಚಿಕ್ಕವು. ಇದರಿಂದ ಒಂದು ಪದಾರ್ಥ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ನೋಡ್ಕೊಳ್ರಿ, ಹೋಳಿಗೆ ಮಾಡೋದನ್ನು ತೋರಿಸ್ತೀನಂತ. ಇದು ಸ್ವಲ್ಪ ಕಾಯದ ಹಣ್ಣಾದ ಬಾಳೆಹಣ್ಣಿನಿಂದ ಮಾಡೋದನ್ನು ತೋರಿಸ್ತೀನಂತ. ಹಣ್ಣಾಗಿರ್ತಾವಲ್ರಿ, 2 ದಿನದಾಗ ಹಣ್ಣಾಗಿಬಿಡ್ತಾವೆ. ಅವು ತಡೆಯಂಗಿಲ್ಲ. ಅದಕ್ಕೆ ಆ ಬಾಳೆಹಣ್ಣಿನಿಂದ ನಾನು ಒಂದು ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತೀನಂತ. ನಮಸ್ಕಾರ ಸ್ನೇಹಿತರೆ, ಶುಭೋದಯ. ನಾನಿವತ್ತು ಹೆಸರು ಬೇಳೆ ಆಮೇಲೆ ಹಣ್ಣಾದ ಬಾಳೆಹಣ್ಣು ಇರ್ತಾವಲ್ರಿ, ಅವತ್ತರಿಂದ ಹೋಳಿಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹೆಸರು ಬೇಳೆ 1 ಬೌಲು, ಈ ಬೌಲಿನ ಬೇಳೆ ತೊಗೊಂಡಿದ್ದೀನಿ. ಅದೇ ಬೌಲಿನ ಬೆಲ್ಲ ತೊಗೊಂಡಿನಿ. 3ರಿಂದ 5 ಬಾಳೆಹಣ್ಣು ಹಾಕೋಬೋದು. ಆಮೇಲೆ ಅದಕ್ಕೆ ಏಲಕ್ಕಿ ಹಾಕೋತೀನಿ, ಒಂದು 4-5. 2 ಥರ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು, ಇದು ಗೋಧಿ ಹಿಟ್ಟು, ಇದು ಮೈದಾ ಹಿಟ್ಟು. ಸ್ವಲ್ಪ ಉಪ್ಪು ಹಾಕೊಂಡು ಹಿಟ್ಟಿಗೆ ನಾದ್ಕೋತೀನಿ. ಸ್ವಲ್ಪ ಎಣ್ಣೆ ಹಚ್ಚೋದಕ್ಕೆ ಎಣ್ಣೆ. ಈ ಕಡೆ ಏನದ ಬೇಳೆನ ಸ್ವಲ್ಪ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಬಾಳೆಹಣ್ಣು ಬೆಲ್ಲ ಹಾಕ್ಕೊಂಡು ಹೂರಣನ ರೆಡಿ ಮಾಡ್ಕೋತೀನಿ. ಇಲ್ಲೇ ಈ ಕಡೆ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ನಾನು. ಈ ಕಡೆ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಹೋಳಿಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪೂರ್ತಿ ವಿಡಿಯೋ ನೋಡಿರಿ, ಗೊತ್ತಾಗ್ತೈತೆ ಬಾಳೆಹಣ್ಣು ಹೆಸರು ಬೇಳೆ ಹೋಳಿಗೆ ಮಾಡೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೋಳಿಗೆ ಮಾಡೋದನ್ನು ಪೂರ್ತಿ ವಿಡಿಯೋ ನೋಡಿರಿ, ಗೊತ್ತಾಗ್ತೈತಿ. ಇಲ್ಲಿ ನೋಡಿರಿ, ಇಲ್ಲಿ ನಾನು ಬೇಳೆನ ಕುಸ್ಕೊಂಡಿದ್ದೆ. ಇದಕ್ಕೆ ಈ ಹಣ್ಣಾದ ಬಾಳೆಹಣ್ಣನ್ನು ಮ್ಯಾಶ್ ಮಾಡ್ಕೊಂಡೀನಿ. ಹಿಂಗೆ ಮ್ಯಾಶ್ ಮಾಡ್ಕೊಂಡೀನಿ. ಇದನ್ನು ಕುದಿಸ್ಕೊಂಡ್ಬಿಡ್ತೀನಿ. ಇದಕ್ಕೇನೆ ಸ್ವಲ್ಪ ಬೆಲ್ಲ ಹಾಕೋತೀನಿ. ಬಾಳೆಹಣ್ಣು ಸಿಹಿ ಇರ್ತದಲ್ರಿ, ಬೆಲ್ಲನ ಹೆಚ್ಚು ಕಡಿಮೆ ಹಾಕೋಬೋದು. ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು, ಕಡಿಮೆನೂ ಹಾಕೋಬೋದು. ಇದು ಬೆಲ್ಲ ನೀರು ಇರ್ತದೆ. ಬೇಳೆ ಏನದ ಅಳತಿ ನೀರು ಇಟ್ಕೊಂಡು ಕುದಿಸ್ಕೋಬೇಕ್ರಿ. ಹೆಸರು ಬೇಳೆನ ಅಳತೇನ ನೀರು ಇಟ್ಕೋಬೇಕು, ಅಲಸ ಆಗಬಾರ್ದು. ಅದಕ್ಕೆ ಇದು ಬೆಲ್ಲ ಎಲ್ಲ ಕುಡ್ಕೊಳ್ಳಿ, ಸ್ವಲ್ಪ ಕುದ್ದಂಗಾಗಲಿ. ಆಮೇಲೆ ಏಲಕ್ಕಿ ಪೌಡ್ರನ್ನ ಹಾಕೋತೀನಿ. ಇದೆಲ್ಲ ಒಂದು ಸ್ವಲ್ಪ ಕುದಿಸಿ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು. ಆಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬಿಡಬೇಕು. ಇದೆಲ್ಲ ಬೇಳೆ ಬಾಳೆಹಣ್ಣು ಎಲ್ಲ ಗಟ್ಟಿ ಇದ್ದಿದ್ದೆಲ್ಲ ಸಣ್ಣ ಆಗಿಬಿಡ್ತೈತಿ. ಆಮೇಲೆ ಹಿಟ್ಟೊಳಗೆ ತುಂಬಿ ಹೋಳಿಗೆ ಮಾಡೋದನ್ನು ತೋರಿಸ್ತೀನಂತ. ನೋಡಿರಿ ಫ್ರೆಂಡ್ಸ್, ಇದು ಹೂರಣ ರೆಡಿ ಆತ್ರಿ. ಹಿಂಗೆ ಗಟ್ಟಿಯಾಗಿ ಇರ್ತದೆ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು, ಕೈಗೆ ತುಪ್ಪ ಹಚ್ಕೊಂಡು ಈಗ ನಾನು ಹಿಂಗೆ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೋತೀನಿ. ಇಲ್ಲಿ 2 ಮಾಡಿಟ್ಕೊಂಡಿದ್ದೀನಿ. ಇವೆಲ್ಲನೂ ಮಾಡ್ಕೊಂಡು ತೊಗೋತೀನಂತ. ಆಮೇಲೆ ಹೋಳಿಗೆ ತುಂಬಿ ಮಾಡೋದನ್ನು ತೋರಿಸ್ತೀನಂತ ನಿಮಗೆ. ನೋಡಿರಿ, ನಾ ಇಲ್ಲೇ ಎಲ್ಲನೂ ಹಿಂಗೆ ಉಂಡೆ ಮಾಡಿಟ್ಕೊಂಡೆ. ಈ ಹೂರಣದ್ದು ಈಗ ಈ ಕಡೆ ಕಣಕ ತೊಗೊಂಡಿನಿ. ಈ ಕಣಕದೊಳಗೆ ಎಣ್ಣೆ ಹಚ್ಚಿ ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತೀನಂತ. ಇಲ್ಲೇ ಹಂಚು ಕಾಯಕ್ಕಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಮ್ರಾ ಸ್ಟ್ಯಾಂಡನ್ನು ಎತ್ತರ ಮಾಡಿದ್ರೆ ಹೊಳ್ಕೊಂಡು ಬಿದ್ದು ಬಿಡ್ತೈತೆ ರೀ, ಅದು ಫೋನ್ ವಜ್ಜಾಗಿ. ಅದಕ್ಕೆ ಸ್ವಲ್ಪ ಅರ್ಧ ತನ ಇಟ್ಟು ಈಗ ಹಿಂಗೆ ತುಂಬ್ಕೋಬೇಕು ಇದನ್ನು. ನೋಡ್ರಿ, ಈ ಥರ ನಾವು ಕಡಲೆಬೇಳೆ ಹೋಳಿಗೆ ಮಾಡ್ತೇವಲ್ರಿ, ಎಲ್ಲ ಥರ ಹೋಳಿಗೆ ಮಾಡ್ತಾರೆ.
ಈ ಥರ ಮಾಡಿದ್ದು ನಾನು 2ನೇ ಸರ್ತಿ. ಈಗ ನಾ ಏನೋ ಮಾಡಿದ್ರು ಒಮ್ಮೆ ಟ್ರೈ ಮಾಡ್ಕಿಸಿಂದ ಪ್ರಯೋಗ ಮಾಡಿ ಆಮೇಲೆ ವಿಡಿಯೋ ಮಾಡ್ತಿರ್ತೀನಿ ನೋಡಿರಿ. ಈ ಥರ ತುಂಬ್ಕೋಬೇಕೆಲ್ಲನೂ. ತುಂಬಿಕೊಂಡು ಇದ್ರೊಳಗೆ ಲಟ್ಟಿಸ್ಬೇಕಿಲ್ಲಿ. ಸ್ವಲ್ಪ ದಪ್ಪ ದಪ್ಪಾಗೇನ ಮಾಡಿದ್ರೆ ನಡೀತದ್ರಿ ಇದನ್ನು. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಈಗ ಬೇಯಿಸ್ಕೋಬೇಕಿದನ್ನು. ಲೈಟ್ ಹೋಗೋದು ಬರೋದು ಮಾಡ್ತಾವೆ ನೋಡ್ರಿ. ಇಲ್ಲಿ ಈ ಥರ ಉಳ್ಳಿ ಮಾಡಿ ಇಟ್ಕೊಂಡಿದ್ನಲ್ಲ, ಇನ್ನು ಇದ್ರೊಳಗೆ ಹಿಂಗೆ ತುಂಬ್ಕೋಬೇಕ್ರಿ. ಹಿಂಗೆ ಒತ್ತಿ ಹಿಂಗೆ ತುಂಬ್ಕೋಬೇಕ್ರಿ. ಎಡಗೈಲ ಹಿಂಗೆ ಈ ಬಟ್ಟಿಲೆ ಒತ್ತಬೇಕು ಇದನ್ನು. ಹಿಂಗೆ ಒತ್ತಿ ಇಲ್ಲ ಹೆಬ್ಬಟ್ಟಿಲೆ ಒತ್ತಬೇಕು. ಹಿಂಗೆ ಪೂರ್ಣನ ಒಳಗೆ ತುಂಬ್ಕೊಳ್ಳೋದು ಹೇಳಾಕತ್ತೀನಿ ನಾನು ನೋಡ್ರಿ. ಹಿಂಗೆ ಬಂದ್ ಮಾಡ್ಕೊಂಡ್ಬಿಡ್ಬೇಕು. ಹೊಸದಾಗಿ ಕಲಿಯೋರಿಗೆ ಹೇಳಾಕತ್ತೀನಿ ರೀ. ಏನು ನಮ್ಮಂಥವ್ರು ವಯಸ್ಸಾದವ್ರು ಮಾಡ್ತಿರ್ತಾರೆ, ಯಾಕಂದ್ರೆ ಪ್ರಾಕ್ಟೀಸ್ ಆಗಿರ್ತೈತೆ ಅವ್ರಿಗೆ. ಇಲ್ಲೇ ಹೋಳಿಗೆ ತಗಡು ಐತಲ್ರಿ, ಈ ತಗಡು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸೈಡು ಎಣ್ಣೆ ಬರುವಂಗೆ ಹಿಂಗೆ ಹೊಳ್ಳಿಸ್ಬೇಕು. ಇದನ್ನು ಹೊಳ್ಳಿಸಿ ಲಟ್ಟಿಸ್ಬೇಕ್ರಿ. ಹಿಂಗೆ ಮತ್ತೊಮ್ಮೆ ಹೊಳ್ಳಿಸಿ ಹಾಕೋಬೇಕು. ಹಿಂಗೆ ದಂಡಿ ಲಟ್ಟಿಸ್ಬೇಕು. ಇದನ್ನು ಭಾಳ ತೆಳುನೂ ಲಟ್ಟಿಸ್ಬಾರ್ದು, ಭಾರ ಹಾಕಿನೂ ಲಟ್ಟಿಸ್ಬಾರ್ದು. ಕಡಲೆಬೇಳೆ ಹೋಳಿಗೆ ಮಾಡ್ತಿರ್ತೇವಲ್ರಿ, ಅದೇ ಟೈಪ ಮಾಡೋದು ಇದನ್ನು. ಈಗ ಹಾಕೋದನ್ನು ತೋರಿಸ್ತೀನಿ. ಹಿಂಗೆ ತೊಗೋಬೇಕು. ಇದನ್ನು ಹಿಂಗೆ ತೊಗೊಂಡು ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಮುಂದೆ ಹಿಂಗೆ ಹಾಕಿಬಿಡ್ಬೇಕು. ಈ ಏನ್ರಿ ಇದು ಲಟ್ಸೋದೈತಲ್ಲ, ಲಟ್ಟುನ್ಗಿಲೇನ ಮ್ಯಾಲೆ ತೊಗೊಂಡು ಲಟ್ಸ್ಕೊಂಡ್ಬಿಡ್ಬೇಕು. ಹಂಗೆ ಅದನ್ನು ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಹಿಂಗೆ ಎರಡು ಸೈಡೂ ಬೇಯಿಸ್ಕೋಬೇಕು. ನೋಡಿರಿ, ಇಷ್ಟು ಹೋಳಿಗೆ ಆಗ್ಯಾವ. ಈಗ 5 ಹೋಳಿಗೆ ಆಗ್ಯಾವ. 6ನೇದು ಹಾಕೀನಿ, ಇನ್ನೂ ಒಂದು 4 ಆಗ್ತದೆ. ಮಾಡಿ ತೋರಿಸ್ತೀನಂತ ಆಮೇಲೆ ನಿಮಗೆ. ಪೂರ್ತಿ ವಿಡಿಯೋ ನೋಡಿರಿ. ಬಳಸಿ ಹಾಕೊಂಡು ಬಿಡ್ಬೇಕು. ಈ ಹಣ್ಣಾದ ಬಾಳೆಹಣ್ಣು ಇರ್ತಾವಲ್ರಿ, ಅವನ್ನ
ಅವು ಹಣ್ಣೇ ಆಗ್ತಾವೆ, 2-3 ದಿನದಾಗ ಭಾಳ ಹಣ್ಣು ಆಗಿಬಿಡ್ತಾವ್ರಿ ಇವು ತಂದದ್ದು ಬಾಳೆಹಣ್ಣು. ಎಲ್ಲನೂ ತಿನ್ನೋಕ್ಕಾಗಂಗಿಲ್ಲ. ಮನ್ಯಾಗ ಇಬ್ಬಿಬ್ಬರೇ 3-3 4-4 ಜನ ಇರ್ತಾರೆ. ಬಾಳೆಹಣ್ಣು ಯಾಕೇನೋ ರೀ ಈಗಿನ ಬಾಳೆಹಣ್ಣು ಜಲ್ದಿ ಹಣ್ಣಾರ ಆಗಿಬಿಡ್ತಾವ, ಇಲ್ಲ ಕೆಟ್ಟಾರ ಹೋಗ್ಬಿಡ್ತಾವ. ಈ ರೀತಿ ಮಾಡಿ ನೋಡ್ಬೇಕು ನಾನು ಅಂತ ಹೇಳ್ತೀನಿ. ಟ್ರೈ ಮಾಡಿದೆ, ಈಗೊಮ್ಮೆ ಮಾಡಿದ್ದೆ, ಒಳ್ಳೆ ರೀತಿಯಿಂದನೇ ಬಂದಿದ್ದವು. ಈಗ ಮತ್ತೊಮ್ಮೆ ವಿಡಿಯೋಕ್ಕಾಗಿನ ಮಾಡಾಕತ್ತೀನಿ ನಾನು. ಮಾಡಿ ನೋಡಿರಿ, ನೀವು ಕಮೆಂಟ್ ಒಳಗೆ ಹೇಳ್ರಿ ಹೆಂಗೆ ಬಂದವು ನಾ ಮಾಡಿದ್ದು ಅಂತ. ಕಮೆಂಟ್ ಹಾಕ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಹೋಳ್ಗೆ ಮಾಡೋದನ್ನು ಕಲ್ತ್ಕೊಳ್ರಿ. ಇಲ್ಲಿ ನೋಡ್ರಿ ಇಷ್ಟೊಂದು ಹೋಳಿಗೆ ಅದು ಮಸ್ತಾಗ್ಯಾವ ನೋಡ್ರಿ. ಇವು ಬಾಳೆಹಣ್ಣಿನಿಂದ, ಹಣ್ಣಾದ ಬಾಳೆಹಣ್ಣಿನಿಂದ ಮಾಡಿದ ಹೋಳಿಗೆಗಳಿವು. ನೋಡ್ರಿ ಹೆಂಗಾಗ್ಯಾವ ಹೇಳ್ರಿ ಕಮೆಂಟ್ ಒಳಗೆ. ಬಿಸಿ ಬಿಸಿ ಅದಾವಿನ, ಭಾಳ ಬಿಸಿ ಅದಾವ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ನೋಡೋರು.